ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲ್ನಾಡ್ ಹುಡುಗಿ ಪೂಜಾ. ನಮ್ಮೂರು ಸಾಗರ. ನಾವು ಸಾಗರದಿಂದ ನಮ್ಮೂರ ಹತ್ತಿರ ಇರೋ ಒಂದು ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವುದಂತ ಹೇಳಿದ್ರೆ ವರ್ದಳ್ಳಿ ಅಂತ ಹೇಳಿ. ಅರ್ಲಿ ಮಾರ್ನಿಂಗ್ ಅರೌಂಡ್ 6:30 ಹಾಗೆ ನಾವು ಮನೆ ಬಿಟ್ವಿ. ನೋಡ್ಬೋದು ನೀವು, ಸನ್ರೈಸ್ ಆಗ್ತಾ ಇದೆ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ನಾನು ಪ್ರತಿ ಸತಿ ಊರಿಗೆ ಹೋದಾಗ ನಾನು ಇಲ್ಲಿ ತಪ್ಪದೆ ವಿಸಿಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ವರ್ದಳ್ಳಿ ಎಂಬ ಗ್ರಾಮದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಆಶ್ರಮ ಬರುತ್ತೆ. ಇದು ಶ್ರೀ ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡಿದ ಮತ್ತು ಸಮಾಧಿ ಹೊಂದಿದ ಸ್ಥಳವೂ ಕೂಡ ಆಗಿದೆ. ಇಲ್ಲಿ ಶ್ರೀಧರ ಸ್ವಾಮಿಗಳು ಸ್ಥಾಪಿಸಿದ ಆಶ್ರಮ ಅಂದರೆ ಅವರೇ ಎಸ್ಟಾಬ್ಲಿಷ್ ಮಾಡಿದ್ದು ಶ್ರೀಧರ ಸ್ವಾಮಿ ಆಶ್ರಮ ಅಂಥೇಳಿ. ತುಂಬ ಚೆನ್ನಾಗಿದೆ. ಇಲ್ಲಿ ಶ್ರೀಧರ ಸ್ವಾಮಿಗಳ ಸಮಾಧಿ ಮತ್ತು ಧರ್ಮಧ್ವಜಗಳನ್ನು ನೋಡ್ಬೋದು. ಶ್ರೀಧರ ಸ್ವಾಮಿಯವರು 1908 ಡಿಸೆಂಬರ್ 7ರಂದು ಚಿಂಚೊಳ್ಳಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಕಾಲಕ್ರಮೇಣ ಅವರ ಅಪ್ಪ ಅಮ್ಮ ತಂಗಿ ಸಹ ಮರಣ ಹೊಂದ್ತಾರೆ. ಅದಾದಮೇಲೆ ಅವರು ಸಮರ್ಥ ರಾಮದಾಸರು ಎನ್ನುವ ಗುರುಗಳ ಹತ್ರ ಶಿಷ್ಯರಾಗಿ ಸೇರ್ಕೋತಾರೆ. ಸ್ವಲ್ಪ ಸಮಯ ಅವರು ಇಡೀ ಭಾರತವನ್ನು ಸುತ್ತಾಡ್ಕೊಬಂದು ಕೊನೆಯಲ್ಲಿ ವರ್ದಳ್ಳಿ ಎಂಬ ಗ್ರಾಮದಲ್ಲಿ ನೆಲೆ ಊರ್ತಾರೆ. ಅವರು ಪವಾಡಗಳು ಸುಮಾರಿದ್ದಾವೆ, ಹೇಳೋಕ್ಕಾಗದಷ್ಟು ಪವಾಡಗಳು ಸಹ ಇದ್ದಾವೆ. ಇವರು ಕಟ್ಟ ರಾಮನ ಭಕ್ತರು ಸಹ ಆಗಿರ್ತಾರೆ. ಇವರು 1972 ಏಪ್ರಿಲ್ 19ರಂದು ಮರಣ ಸಹ ಹೊಂದ್ತಾರೆ. ಹಾಗಾಗಿ ಅವರ ಸಮಾಧಿನೂ ಸಹ ವರ್ದಳ್ಳಿಯಲ್ಲಿ ಮಾಡಲಾಗಿದೆ. ನೋಡ್ಬೋದು, ನಾವೀಗ ಶ್ರೀ ಶ್ರೀಧರ ತೀರ್ಥ ಎನ್ನುವ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಈ ನೀರಲ್ಲಿ ತೀರ್ಥ ಸ್ನಾನ ಮಾಡಿದರೆ ಯಾವುದೇ ಥರದ ಚರ್ಮ ರೋಗಗಳು ಬರಲ್ಲ. ಮತ್ತು ಮೆಂಟಲ್ ಹೆಲ್ತ್ ಒಬ್ಬೊಬ್ರಿಗೆ ಡಿಸ್ಟರ್ಬ್ ಆಗಿರ್ತಲ್ವ, ಅವ್ರಿಗೆ ಇಲ್ಲಿ ಬಂದು ಸ್ನಾನ ಮಾಡಿಸಿದ್ರೆ ಮೆಂಟಲ್ ಸ್ಟೇಬಲ್ ಆಗುತ್ತೆ ಅನ್ನುವ ನಂಬಿಕೆಯೂ ಸಹ ಇದೆ. ಈ ನೀರು ಗುಡ್ಡದಿಂದ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತೇಳಿ ಇದುವರೆಗೂ ಯಾರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಮತ್ತು 365 ದಿವಸನೂ ಸಹ ಇಲ್ಲಿ ನೀರು ಬರ್ತಾನೆ ಇರುತ್ತೆ. ನೋಡ್ಬೋದು ನೀವು. ಮತ್ತು ಈ ನೀರನ್ನು ನಾವು ಬಾಟಲಲ್ಲಿ ತಗೊಂಡು ಮನೆಗೆ ಸಹ ತಗೊಂಡು ಹೋಗ್ಬೋದು. ನಾನು ಪ್ರತಿ ಸತಿ ಬಂದರೂ ಇಲ್ಲಿ ಸ್ನಾನ ಮಾಡದೆ ನಾನು ಹೋಗೋದೇ ಇಲ್ಲ. ಅದು ಒಂಥರ ನಮಗೆ ರೂಢಿ ಆಗಿಬಿಟ್ಟಿದೆ. ಇಲ್ಲಿಗೆ ಬಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ. ಹಾಗಾಗಿ ಅದಾದಮೇಲೆ ನಾವು ಸ್ಟೆಪ್ಸ್ ಹತ್ತಬೇಕು. ಒಂದು 1000 ಸ್ಟೆಪ್ಸ್ ಇರಬಹುದು. ನಾನು ಇದುವರೆಗೂ ಎಣಿಸಿಲ್ಲ, ಗೆಸ್ ಮೇಲೆ ಹೇಳ್ತೀನಿ. ಅದಾದಮೇಲೆ ನಾವು ಸ್ನಾನ ಮಾಡಿಕೊಂಡು ಹೊರಟ್ವಿ. ನೋಡ್ಬೋದು, ಇಲ್ಲಿ ಕಟ್ಟಿಗೆಯಿಂದನೇ ಅಡುಗೆ ಮಾಡೋದು ನೋಡ್ಬೋದು ನೀವು. ಶ್ರೀಧರ ಸ್ವಾಮಿಗಳ ಸ್ಟ್ಯಾಚು, ಅಲ್ಲಿ ಕಲ್ಯಾಣಿನೂ ಸಹ ಇತ್ತು. ಇವಾಗ ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ, ಅಲ್ಲಿ ಹೋಗೋಕ್ಕೆ ಆಗಲ್ಲ. ಹಾಗಾಗಿ ನಾವಿಲ್ಲಿ ಸೈಡಿಗೆ ಬೋರ್ಡ್ ಸಹ ಹಾಕಿದ್ದಾರೆ. ನಾವು ಮೆಟ್ಲು ಹತ್ಕೊಂಡು ಹೋಗ್ತಾ ನಾವು ಅದನ್ನು ಬೋರ್ಡ್ನ ಓದ್ಕೊಂತ ಸಹ ಹೋಗ್ಬೋದು. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಅವ್ರ ಲೈನ್ಸ್ಗಳೇ ಅದೆಲ್ಲ. ಇದು ನಮ್ಮ ಮೇನ್ ಗರ್ಭಗುಡಿ ಆಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನಾನು ಹೊರಗಡೆಯಿಂದ ಅಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು. ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಹೋಗಿ ಒಂದು 1/2 ಅವರ್ ಕೂತ್ರೆ ಸಾಕು. ಮಂಗಳಾರತಿನೂ 12 ಗಂಟೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಮಂಗಳಾರತಿನ ನೋಡೋಕ್ಕೆ ಅಲ್ಲಿ. ಇದೆಲ್ಲ ಬೋರ್ಡು ಶ್ರೀಧರ ಸ್ವಾಮಿಗಳ ಮಹಿಮೆನ ಬರೆದು ಇಟ್ಟಿದ್ದಾರೆ. ಫ್ರೀ ಇದ್ದಾಗ ಬಂದು ಓದಬಹುದು ಅದನ್ನು ಸಹ. ಇದು ಶ್ರೀಧರ ಸ್ವಾಮಿಗಳು ಜೀವಂತ ಇರುವಾಗ ಅಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇರುವಂತಹ ಜಾಗ ಅದು. ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ತಗೊಂಡು ಪ್ರಸಾದಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ನಾವು ಅರ್ಲಿ ಮಾರ್ನಿಂಗೇ ಹೋಗಿದ್ದರಿಂದ ಪ್ರಸಾದಕ್ಕೆ ಸ್ವಲ್ಪ ವೇಟ್ ಮಾಡಬೇಕಿತ್ತು. ಹಾಗಾಗಿ ನಾವು ಬೇಗನೆ ಮನೆ ಕಡೆ ಹೋಗೋಣ ಅಂಥೇಳಿ ಹೊರಟ್ವಿ. ಅಲ್ಲೇ ಪಕ್ಕದಲ್ಲಿ ಗೋಶಾಲೆ ಅಂತ ಸಹ ಇದೆ. ನಿಮಗೆ ಸುಮಾರು ತಳಿಗಳು
ದನಗಳು ಸಹ ನೋಡ್ಬೋದು. 100ಕ್ಕಿಂತ ಹೆಚ್ಚು ದನಗಳನ್ನ ಇಲ್ಲಿ ಸಾಕ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಸಹ ಇದೆ ದನಗಳು. ಶ್ರೀಧರ್ ಸ್ವಾಮಿಗಳಿಗೆ ದನಗಳು ಅಂದರೆ ಭಾರಿ ಇಷ್ಟ ಇತ್ತು. ಹಾಗಾಗಿ ಅವರು ಇಲ್ಲೇ ಒಂದು ಗೋಶಾಲೆ ಮಾಡಿ ಇಲ್ಲಿ ತನಕನೂ ನಡೆಸ್ತಾನೆ ಇದ್ದಾರೆ. ಎಲ್ಲ ನೋಡಿಕೊಂಡು ವರ್ದಳ್ಳಿಲಿ ಇನ್ನೊಂದು ಟೆಂಪಲ್ ಇದೆ, ದುರ್ಗಾಂಬ ದೇವಸ್ಥಾನ ಅಂತ ಹೇಳಿ. ಅಲ್ಲಿ ಹೋಗಿ ದರ್ಶನ ಪಡೆಯೋಣ ಅಂತ ಹೇಳಿ ಆ ಕಡೆಗೆ ಹೊರಟ್ವಿ. ಇಲ್ಲಿ ದುರ್ಗಾಂಬ ದೇವಸ್ಥಾನ ದರ್ಶನ ತಗೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.